ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸಿಯಾ. ಒಂದು ಕಾಲದಲ್ಲಿ ನನ್ನ ಜೀವನವೂ ಕೂಡ ಮುಗ್ಧ ನಗು ಮತ್ತು ಪುಟ್ಟ ಪುಟ್ಟ ಕನಸುಗಳಿಂದ ತುಂಬಿತ್ತು. ಬಾಲ್ಯದಲ್ಲಿ ನಾನೂ ಕೂಡ ದೊಡ್ಡವಳಾದ ಮೇಲೆ ಏನಾದರೂ ಒಳ್ಳೆಯ ಕೆಲಸ ಮಾಡಿ ನನ್ನ ಕುಟುಂಬಕ್ಕೆ ಸುಖ ನೀಡಬೇಕು ಎಂದುಕೊಂಡಿದ್ದೆ. ಆದರೆ ಬಹುಶಃ ನನ್ನ ಹಣೆಬರಹದಲ್ಲಿ ಬೇರೆಯದೇ ಬರೆದಿತ್ತು. ಒಂದು ಘಟನೆ ನನ್ನ ಇಡೀ ಪ್ರಪಂಚವನ್ನೇ ಬದಲಿಸಿಬಿಟ್ಟಿತು. ನಾನು ಎಷ್ಟೇ ಪ್ರಯತ್ನಿಸಿದರೂ ಮರೆಯಲಾಗದ ನೋವಿನ ಕಥೆಯಿದು. ಅಂದು ನಡೆದ ಘಟನೆ ನನ್ನ ಬಾಲ್ಯವನ್ನು ನನ್ನಿಂದ ಶಾಶ್ವತವಾಗಿ ಕಿತ್ತುಕೊಂಡಿತು. ಇಂದು ಕೂಡ ಆ ಕ್ಷಣಗಳನ್ನು ನೆನಪಿಸಿಕೊಂಡರೆ ಎದೆ ನಡುಗುತ್ತದೆ. ಅಂದು ನಾನು ಕೇವಲ 7 ವರ್ಷದ ಪುಟ್ಟ ಮಗು. ಆದರೂ ಯಾರೂ ನನ್ನ ಮೇಲೆ ಕಿಂಚಿತ್ತೂ ದಯೆ ಬರಲಿಲ್ಲ. ಅಂದು ನನ್ನ ತಾಯಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ಬಹುಶಃ ನನ್ನ ಜೀವನ ಇಷ್ಟೊಂದು ನೋವಿನಿಂದ ಕೂಡಿರುತ್ತಿರಲಿಲ್ಲವೇನೋ. ನಾನು ತುಂಬಾ ಬಡ ಕುಟುಂಬಕ್ಕೆ ಸೇರಿದವಳು. ದಿನದ 2 ಹೊತ್ತಿನ ಊಟಕ್ಕಾಗಿ ಹೋರಾಡಬೇಕಾದ ಪರಿಸ್ಥಿತಿ ನಮ್ಮದಾಗಿತ್ತು. ನಾವು 5 ಜನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು. ನನ್ನ ಅಕ್ಕ ಆರತಿ, ಅಣ್ಣ ರೋಹನ್ ಮತ್ತು ನನಗಿಂತ ಚಿಕ್ಕವರು ಇಬ್ಬರು ಇದ್ದರು. ನನ್ನ ತಂದೆ ರಾಮ್ಲಾಲ್ ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ತಾಯಿ ಕಮಲಾ ಇತರರ ಮನೆಗಳಲ್ಲಿ ಕೆಲಸ ಮಾಡಿ ಹೇಗೋ ಸಂಸಾರ ತೂಗಿಸುತ್ತಿದ್ದರು. ಆ ಪುಟ್ಟ ವಯಸ್ಸಿನ ನೆನಪುಗಳು ಅಸ್ಪಷ್ಟವಾಗಿದ್ದರೂ ಎಷ್ಟೋ ಬಾರಿ ನಾವು ಕೇವಲ ಅರ್ಧ ರೊಟ್ಟಿಯಲ್ಲೇ ದಿನ ಕಳೆಯುತ್ತಿದ್ದೆವು ಎಂಬುದು ಮಾತ್ರ ಚೆನ್ನಾಗಿ ನೆನಪಿದೆ. ಶಾಲೆಗೆ ಹೋಗುವುದು ನಮಗೆ ಒಂದು ಕನಸಾಗಿತ್ತು ಮತ್ತು ಹೊರಗಿನ ತಿಂಡಿ ತಿನ್ನುವುದು ಶ್ರೀಮಂತಿಕೆಯ ಸಂಕೇತದಂತೆ ಕಾಣುತ್ತಿತ್ತು. ನಮ್ಮೂರಿನಲ್ಲಿ ಜಾತ್ರೆ ನಡೆದಿದ್ದ ಆ ದಿನ ನನಗೆ ಇಂದಿಗೂ ನೆನಪಿದೆ. ನಾವೆಲ್ಲರೂ ಅಲ್ಲಿಗೆ ಹೋಗಲು ಹಠ ಮಾಡುತ್ತಿದ್ದೆವು. ತಂದೆ ಕಡಾಖಂಡಿತವಾಗಿ ಬೇಡವೆಂದರೂ ತಾಯಿಯ ಮನಸ್ಸು ಕರಗಿ ನಮ್ಮನ್ನು ಜಾತ್ರೆಗೆ ಕರೆದುಕೊಂಡು ಹೋದರು. ಬಹುಶಃ ಆ ನಿರ್ಧಾರವೇ ನನ್ನ ಜೀವನದ ಅತಿದೊಡ್ಡ ತಿರುವು ಆಯಿತು. ಜಾತ್ರೆಯ ಜನಜಂಗುಳಿ, ಗದ್ದಲ ಮತ್ತು ಬಣ್ಣ ಬಣ್ಣದ ಸಂಭ್ರಮದ ನಡುವೆ ನನಗೆ ಭಯವಾಗುತ್ತಿತ್ತು. ನಾನು ಅಕ್ಕ ಆರತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಅಲ್ಲಿನ ಆಟಿಕೆಗಳು ಮತ್ತು ಸಿಹಿ ತಿಂಡಿಗಳನ್ನು ಕಂಡು ಮನಸ್ಸು ಆಸೆಪಡುತ್ತಿತ್ತು. ಆದರೆ ಜೇಬು ಖಾಲಿಯಿತ್ತು. ಅಕ್ಕ ತೊಟ್ಟಿಲು ಆಡಲು ಹಠ ಮಾಡಿದರೆ ನಾನು ಮುಗ್ಧವಾಗಿ ಅಮ್ಮ, ನನಗೆ ರಬ್ರಿ ಬೇಕು ಎಂದೆ. ಅಮ್ಮ ಸಿಟ್ಟಿನಿಂದ, ನನ್ನ ಬಳಿ ಹಣವಿಲ್ಲ, ಬರೀ ಜಾತ್ರೆ ತೋರಿಸಲು ತಂದಿದ್ದೇನೆ, ಬೇಗ ಮನೆಗೆ ನಡಿ ಎಂದರು. ತಕ್ಷಣವೇ ಜಾತ್ರೆಯಲ್ಲಿ ನೂಕುನುಗ್ಗಲು ಶುರುವಾಯಿತು. ಅಮ್ಮ ಗಾಬರಿಯಾಗಿ ನಮ್ಮನ್ನು ಒಂದು ಕಡೆ ಕರೆದೊಯ್ದು, ಬೇಗ ನಡೆಯಿರಿ, ಇಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ ಎಂದು ಮುಂದೆ ಸಾಗಿದರು. ಆದರೆ ಅಷ್ಟರಲ್ಲಿ ನನ್ನ ಕಾಲು ಯಾವುದಕ್ಕೋ ಸಿಕ್ಕಿಹಾಕಿಕೊಂಡು ನಾನು ಕೆಳಗೆ ಬಿದ್ದೆ. ನನ್ನ ಕೈ ಅಕ್ಕನ ಕೈಯಿಂದ ತಪ್ಪಿಹೋಯಿತು. ಯಾರೂ ಹಿಂದೆ ತಿರುಗಿ ನೋಡಲಿಲ್ಲ. ನಾನು ಅಮ್ಮ ಅಮ್ಮ ಎಂದು ಅಳುತ್ತಾ ಕೂಗಿದೆ. ಆದರೆ ನನ್ನ ಧ್ವನಿ ಆ ಗದ್ದಲದಲ್ಲಿ ಎಲ್ಲಿಯೋ ಕಳೆದುಹೋಯಿತು. ನೋಡುತ್ತಿದ್ದಂತೆ ಎಲ್ಲರೂ ನನ್ನ ಕಣ್ಮುಂದಿನಿಂದ ಮಾಯವಾದರು. ನಾನು ಜನಜಂಗುಳಿಯಲ್ಲಿ ಒಬ್ಬಂಟಿಯಾದೆ. ಅವರನ್ನು ಹುಡುಕಲು ತುಂಬಾ ಪ್ರಯತ್ನಿಸಿದೆ, ಆದರೆ ಯಾರೂ ಕಾಣಲಿಲ್ಲ. ಭಯದಿಂದ ನಾನು ಜೋರಾಗಿ ಅಳತೊಡಗಿದೆ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಮಹಿಳೆ ನನ್ನ ಬಳಿ ಬಂದು, ಮಗಳೇ, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು. ನಾನು ಬಿಕ್ಕಳಿಸುತ್ತಾ, ನಮ್ಮಮ್ಮ ಕಳೆದು ಹೋಗಿದ್ದಾರೆ ಎಂದೆ. ಅವಳು ನಕ್ಕು, ಹೆದರಬೇಡ, ನಾನು ನಿನ್ನನ್ನು ನಿಮ್ಮಮ್ಮನ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಎಂದಳು. ಇದನ್ನು ಕೇಳಿ ನಾನು ಅಳು ನಿಲ್ಲಿಸಿ ಏನನ್ನೂ ಯೋಚಿಸದೆ ಅವಳ ಜೊತೆ ಹೊರಟೆ. ಆ ಮುಗ್ಧ ವಯಸ್ಸಿನಲ್ಲಿ ನನಗೆ ಹೇಗೆ ತಿಳಿಯಬೇಕು, ನಾನು ನನ್ನ ತಾಯಿಯ ಬಳಿಗಲ್ಲ, ಬದಲಾಗಿ ನನ್ನ ಜೀವನದ ಅತ್ಯಂತ ಭಯಾನಕ ಕತ್ತಲೆಯ ಕಡೆಗೆ ಹೋಗುತ್ತಿದ್ದೇನೆ ಎಂದು. ಆ ಮಹಿಳೆ ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ತನ್ನ ಮನೆಗೆ ಕರೆದೊಯ್ದಳು. ಈಗ ರಾತ್ರಿಯಾಗಿದೆ, ಬೆಳಿಗ್ಗೆ ನಿನ್ನನ್ನು ನಿಮ್ಮಮ್ಮನ ಹತ್ತಿರ ಬಿಟ್ಟು ಬರುತ್ತೇನೆ ಎಂದು ಹೇಳಿ ಊಟ ಮತ್ತು 1 ಲೋಟ ಹಾಲು ಕೊಟ್ಟಳು. ನಾನು ಊಟ ಮುಗಿಸಿ ಹಾಲು ಕುಡಿದು ಅಲ್ಲಿಯೇ ಮಲಗಿ ನಿದ್ರಿಸಿದೆ. ಬೆಳಿಗ್ಗೆ ಅವಳು ನನಗೆ ಒಳ್ಳೆಯ ಉಪಹಾರ ನೀಡಿ ಹೊಸ ಬಟ್ಟೆಗಳನ್ನು ಕೊಟ್ಟು, ಇದನ್ನು ಹಾಕಿಕೊಂಡು ತಯಾರಾಗು, ಆಮೇಲೆ ಹೋಗೋಣ ಎಂದಳು. ಹೊಸ ಬಟ್ಟೆ ಕಂಡು ನನ್ನ ಮನಸ್ಸು ಹಿಗ್ಗಿತು. ನಂತರ ನಾನು, ಆಂಟಿ, ನನ್ನನ್ನು ಅಮ್ಮನ ಹತ್ತಿರ ಕರೆದುಕೊಂಡು ಹೋಗಿ ಎಂದೆ. ಅದಕ್ಕೆ ಅವಳು, ನಾನು ನಿಮ್ಮಮ್ಮನನ್ನು ಹುಡುಕಲು ತುಂಬಾ ಪ್ರಯತ್ನಿಸಿದೆ, ಆದರೆ ಅವರು ಸಿಗಲಿಲ್ಲ. ಅಲ್ಲಿಯವರೆಗೆ ನೀನು ನನ್ನ ಹತ್ತಿರವೇ ಇರು ಎಂದಳು. ನನ್ನ ಕಣ್ಣಾಲಿಗಳು ತುಂಬಿ ಬಂದವು. ಅವಳು, ನಾನು ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ, ಅಮ್ಮ ಸಿಕ್ಕ ಮೇಲೆ ನೀನು ಅವರ ಹತ್ತಿರ ಹೋಗುವಂತೆ ಎಂದು ಹೇಳಿ ಆಟಿಕೆಗಳನ್ನು ನೀಡಿದಳು. ಹೀಗೆ ನಾನು ಅಲ್ಲಿಯೇ ಇರಬೇಕಾಯಿತು. ಕೆಲವೇ ದಿನಗಳಲ್ಲಿ ಒಬ್ಬರು ಅಂಕಲ್ ಮತ್ತು ಆಂಟಿ ಬಂದು ನನ್ನನ್ನು ತಮ್ಮ ಜೊತೆ ಕರೆದೊಯ್ದರು. ಅವರು ಹೇಳಿದರು, ನಾವು ನಿಮ್ಮಮ್ಮನನ್ನು ಭೇಟಿಯಾಗಿದ್ದೆವು, ಆದರೆ ನಿನ್ನನ್ನು ಇಟ್ಟುಕೊಳ್ಳಲು ಅವರು ನಿರಾಕರಿಸಿದ್ದಾರೆ. ಈಗಾಗಲೇ ತುಂಬಾ ಮಕ್ಕಳಿದ್ದಾರೆ, ಸಿಯಾಳ ಹೊರೆ ಹೊರೆಯುವುದು ನನಗೆ ಸಾಧ್ಯವಿಲ್ಲ ಎಂದು ನಿನ್ನ ತಾಯಿ ಹೇಳಿದ್ದಾರೆ. ಹಾಗಾಗಿ ಇನ್ಮುಂದೆ ನೀನು ನಮ್ಮ ಜೊತೆಯೇ ಇರಬೇಕು.
ನಾನು ತುಂಬಾ ಚಿಕ್ಕವಳಾಗಿದ್ದರಿಂದ ಆ ಮಾತುಗಳ ಆಳ ಅರ್ಥವಾಗಲಿಲ್ಲ. ಅಳಲು ಶುರುಮಾಡಿದೆ. ಆಗ ಅಂಕಲ್ ಗದರಿಸಿ ನನ್ನನ್ನು ಸುಮ್ಮನಿರಿಸಿದರು. ನಾನು ಅವರ ಜೊತೆ ಅವರ ಮನೆಗೆ ಹೋದೆ. ಅವರ ಮನೆ ಕೂಡ ಹಳ್ಳಿಯಲ್ಲಿ ನಮ್ಮ ಮನೆಯಂತೆ ಇತ್ತು. ಆದರೆ ಅಲ್ಲಿ ಯಾವುದೇ ಮಕ್ಕಳಿರಲಿಲ್ಲ. ನಾನು ಒಬ್ಬಂಟಿಯಾಗಿದ್ದೆ. ಅಲ್ಲಿ ನನಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತಿತ್ತೇ ಹೊರತು ಪ್ರೀತಿ ಸಿಗುತ್ತಿರಲಿಲ್ಲ. ಮೊದಲು ನನಗೆ ಅಮ್ಮ, ಅಪ್ಪ ಮತ್ತು ಅಕ್ಕ ತಂಗಿಯರ ನೆನಪು ತುಂಬಾ ಕಾಡುತ್ತಿತ್ತು. ದಿನ ಕಳೆದಂತೆ ನಾನು ಹಳೆಯ ನೆನಪುಗಳನ್ನು ಮರೆಯತೊಡಗಿದೆ ಮತ್ತು ಹೊಸ ಅಪ್ಪ ಅಮ್ಮನ ಜೊತೆ ಬೆರೆಯಲು ಆರಂಭಿಸಿದೆ. ನನ್ನ ತಂದೆ ನಗರದಿಂದ ಬಟ್ಟೆಗಳನ್ನು ತಂದು ಹಳ್ಳಿಯ ಅಂಗಡಿಯಲ್ಲಿ ಮಾರುತ್ತಿದ್ದರು. ತಾಯಿ ಮನೆಯಲ್ಲೇ ವ್ಯಾಪಾರ ಮಾಡುತ್ತಿದ್ದರು. ಬಟ್ಟೆ ಕೊಳ್ಳಲು ಬರುತ್ತಿದ್ದ ಹೆಂಗಸರಿಗೆ ತಾಯಿ, ಇವಳು ಸಿಯಾ, ನಮ್ಮ ಮಗಳು, ಅನಾಥಾಶ್ರಮದಿಂದ ದತ್ತು ಪಡೆದಿದ್ದೇವೆ ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿತ್ತು. ಏಕೆಂದರೆ ನಾನು ಅನಾಥಾಶ್ರಮದಿಂದ ಬಂದವಳಲ್ಲ, ಬದಲಾಗಿ ಜಾತ್ರೆಯಲ್ಲಿ ಕಳೆದು ಹೋದವಳು. ಆಗ ನನಗೆ ನನ್ನ ಹೆತ್ತ ತಾಯಿಯ ನೆನಪಾಗುತ್ತಿತ್ತು. ನನ್ನನ್ನು ಬೇಡವೆಂದ ಅವಳ ಮೇಲೆ ನನಗೆ ದ್ವೇಷ ಉಂಟಾಗುತ್ತಿತ್ತು. ನನ್ನ ಹೊಸ ತಂದೆ ತಾಯಿ ನನ್ನನ್ನು ಹಳ್ಳಿಯ ಶಾಲೆಯಲ್ಲೇ ಓದಿಸಿದರು. ಅವರಿಗೆ ನನ್ನ ಮೇಲೆ ಅತೀವವಾದ ಪ್ರೀತಿಯೇನೂ ಇರಲಿಲ್ಲ. ಇಬ್ಬರೂ ತಮ್ಮ ಕೆಲಸದಲ್ಲೇ ಮಗ್ನರಾಗಿರುತ್ತಿದ್ದರು. ಮದುವೆಯಾಗಿ 14 ವರ್ಷಗಳಾದರೂ ಮಕ್ಕಳಾಗದ ಕಾರಣಕ್ಕೆ ಅವರು ನನ್ನನ್ನು ಮನೆಗೆ ಕರೆತಂದಿದ್ದರು ಎಂದು ನನಗೆ ನಂತರ ತಿಳಿಯಿತು. ಕೇವಲ ಸಮಾಜದ ಚುಚ್ಚುಮಾತಿನಿಂದ ತಪ್ಪಿಸಿಕೊಳ್ಳಲು ನನ್ನನ್ನು ತಂದಿದ್ದಾರೆಯೇ ಎಂದು ನನಗೆ ಅನಿಸುತ್ತಿತ್ತು. ತಂದೆ ತುಂಬಾ ಕೋಪಿಷ್ಠರಾಗಿದ್ದರು. ಅವರು ತಾಯಿಯನ್ನು ಬೈಯುತ್ತಿದ್ದರು ಮತ್ತು ತಾಯಿ ಆ ಕೋಪವನ್ನು ನನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದರು. ಹೊಡೆಯದಿದ್ದರೂ ಮಾತುಗಳಿಂದ ನನ್ನ ಮನಸ್ಸನ್ನು ನೋಯಿಸುತ್ತಿದ್ದರು. ನಾನು 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಪಾಸಾದೆ. ಮುಂದೆ ಓದಲು ನಗರಕ್ಕೆ ಕಳುಹಿಸಿ ಎಂದು ಕೇಳಿದಾಗ ತಂದೆ ನಿರಾಕರಿಸಿದರು. ಇದರಿಂದ ಬೇಸರಗೊಂಡ ನಾನು ಊಟ ತಿಂಡಿ ಬಿಟ್ಟು ಮೌನಕ್ಕೆ ಶರಣಾದೆ. ನನ್ನ ಹಠ ಮತ್ತು ಹದಗೆಟ್ಟ ಆರೋಗ್ಯವನ್ನು ಕಂಡು ತಂದೆ ಒಂದು ಷರತ್ತಿನ ಮೇರೆ ಒಪ್ಪಿದರು. ಅವರ ನಂಬಿಕೆಯನ್ನು ಎಂದಿಗೂ ಮುರಿಯಬಾರದು ಎಂಬ ವಚನ ಪಡೆದು ನನ್ನನ್ನು ಬಾಲ್ಯದಲ್ಲಿ ಕರೆತಂದಿದ್ದ ಅದೇ ಆಂಟಿಯ ಬಳಿಗೆ ನಗರಕ್ಕೆ ಕಳುಹಿಸಿದರು. ಆ ಆಂಟಿ ಈಗ ವೃದ್ಧೆಯಾಗಿದ್ದರು. ಮನೆಯಲ್ಲಿ ಕೆಲಸದವರಿದ್ದರೂ ಒಬ್ಬಂಟಿಯಾಗಿದ್ದರು. ಅಲ್ಲಿಗೆ ಹೋದ ಕೆಲವು ದಿನಗಳ ನಂತರ ನನಗೆ ತಿಳಿದ ವಿಷಯವೇನೆಂದರೆ, ಆಂಟಿ ಒಂದು ಮ್ಯಾರೇಜ್ ಬ್ಯೂರೋ ನಡೆಸುತ್ತಿದ್ದರು. ಮಕ್ಕಳಿಲ್ಲದ ದಂಪತಿಗಳಿಗೆ ಅವರು ಮಕ್ಕಳನ್ನು ಒದಗಿಸಿಕೊಡುತ್ತಿದ್ದರು. ಒಂದು ದಿನ ನಾನು ಧೈರ್ಯ ಮಾಡಿ, ಈ ಮಕ್ಕಳು ಎಲ್ಲಿಂದ ಬರುತ್ತಾರೆ ಎಂದು ಕೇಳಿದೆ. ಆಂಟಿ ಮೊದಲು ಗಾಬರಿಯಾದರೂ ನಂತರ ಹೇಳಿದರು, ಅನಾಥ ಮಕ್ಕಳನ್ನು ಕೆಲವರು ನನ್ನ ಬಳಿ ತಲುಪಿಸುತ್ತಾರೆ. ಅಷ್ಟೇ ಅಲ್ಲ, ಮದುವೆಗೆ ಮುನ್ನವೇ ತಾಯಿಯಾಗುವ ಹುಡುಗಿಯರು ಗರ್ಭಪಾತ ಮಾಡಿಸಿಕೊಳ್ಳಲು ಹೋಗುತ್ತಾರೆ. ನಾನು ಅವರಿಗೆ ತಿಳಿ ಹೇಳಿ ಮಗು ಹುಟ್ಟಿದ ತಕ್ಷಣ ನನಗೆ ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಬದಲಿಗೆ ಅವರಿಗೆ ಹಣವನ್ನು ನೀಡುತ್ತೇನೆ. ಇದರಿಂದ ಮಗುವಿನ ಜೀವ ಉಳಿಯುತ್ತದೆ ಮತ್ತು ಮಕ್ಕಳಿಲ್ಲದ ದಂಪತಿಗಳಿಗೂ ಒಳ್ಳೆಯದಾಗುತ್ತದೆ. ಆಂಟಿಯ ಮಾತು ಕೇಳಿ ಅವರು ಎಷ್ಟು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ನನಗೆ ಹೆಮ್ಮೆ ಎನಿಸಿತು. ನಾನು ಅವರ ಆಫೀಸ್ ಕೆಲಸಗಳಲ್ಲಿ ಸಹಾಯ ಮಾಡಲು ಶುರುಮಾಡಿದೆ. ನನ್ನ ಇಂಗ್ಲಿಷ್ ಮತ್ತು ಲೆಕ್ಕಾಚಾರ ಚೆನ್ನಾಗಿದ್ದರಿಂದ ಅವರು ನನ್ನನ್ನು ಲೆಕ್ಕ ಇಡಲು ನೇಮಿಸಿಕೊಂಡರು. ಕಾಲೇಜಿನಿಂದ ಬಂದ ಮೇಲೆ ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೆ. ಹೀಗೆ 1 ವರ್ಷ ಕಳೆಯಿತು. ತಂದೆ ತಿಂಗಳಿಗೊಮ್ಮೆ ಬಂದು ನನ್ನನ್ನು ಭೇಟಿಯಾಗಿ ಹಣ ನೀಡುತ್ತಿದ್ದರು. ಆದರೆ ಆಂಟಿ ನನಗೆ ಕೆಲಸಕ್ಕೆ ಹಣ ನೀಡುತ್ತಿದ್ದರಿಂದ ನಾನು ತಂದೆಯ ಹಣವನ್ನು ನಿರಾಕರಿಸಿದೆ. ಅವರು ಈ ಹಣ ನಿನ್ನ ಭವಿಷ್ಯಕ್ಕಾಗಿ ಉಳಿಸುತ್ತೇನೆ ಎಂದು ಹೇಳಿ ಹೋಗುತ್ತಿದ್ದರು. ನನ್ನ ತಂದೆಯ ಮಾತಿನ ಅರ್ಥ ನನಗೆ ತಿಳಿಯಿತು. ಆದ್ರೆ ನನಗೆ ಈಗಲೇ ಮದುವೆಯಾಗುವ ಇಷ್ಟವಿರಲಿಲ್ಲ. ಏಕೆಂದ್ರೆ ನಾನು ಮುಂದೆ ಓದಬೇಕಿತ್ತು. ಈ ಮಧ್ಯೆ ಕಾಲೇಜಿನಲ್ಲಿ ರವಿ ಎಂಬ ಹುಡುಗನ ಪರಿಚಯವಾಯಿತು. ನೋಟ್ಸ್ ಹಂಚಿಕೊಳ್ಳುವ ಮೂಲಕ ಶುರುವಾದ ನಮ್ಮ ಸ್ನೇಹ ಕ್ರಮೇಣ ಪ್ರೀತಿಗೆ ತಿರುಗಿತು. ರವಿ ಶ್ರೀಮಂತ ಕುಟುಂಬದವನಾಗಿದ್ದ. ನನ್ನ ಬಡತನದ ಬಗ್ಗೆ ಹೇಳಿದಾಗ ಅವನು ನನ್ನ ಪೋಷಕರು ಹಳೆಯ ವಿಚಾರದವರಲ್ಲ, ಅವರಿಗೆ ನಿನ್ನ ಗುಣ ಮುಖ್ಯವೇ ಹೊರತು ಶ್ರೀಮಂತಿಕೆಯಲ್ಲ ಎಂದು ಸಮಾಧಾನಪಡಿಸಿದನು. ಆದ್ರೆ ಅಸಲಿ ತೊಂದರೆ ನನ್ನ ಸ್ವಂತ ಮನೆಯಿಂದಲೇ ಬರಲಿದೆ ಎಂಬ ಅರಿವು ನನಗಿರಲಿಲ್ಲ. ನಾನು ರಾತ್ರಿ ಹೊತ್ತು ರವಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದುದನ್ನು ಗಮನಿಸಿದ ಆಂಟಿ ನನ್ನನ್ನು ಪ್ರಶ್ನಿಸಿದರು. ನಾನು ವಿಷಯ ತಿಳಿಸಿದಾಗ ಅವರು ನಕ್ಕು, ನೋಡೋಣ, ನಿನ್ನ ಮನೆಯವರು ಇದಕ್ಕೆ ಒಪ್ಪುತ್ತಾರೋ ಇಲ್ಲವೋ ಎಂದು ಮಾರ್ಮಿಕವಾಗಿ ನುಡಿದರು. ಪರೀಕ್ಷೆಗಳು ಹತ್ತಿರವಿದ್ದಿದ್ದರಿಂದ ನಾನು ಓದಿನಲ್ಲಿ ಮಗ್ನಳಾದೆ. ಕೊನೆಯ ಪರೀಕ್ಷೆ ಮುಗಿಸಿ ಮನೆಗೆ ಬಂದಾಗ ಆಂಟಿ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಅವರ ಮಾತು ಕೇಳಿ ನಾನು ಸ್ತಬ್ಧಳಾದೆ. ಅವರು ಹೇಳುತ್ತಿದ್ದರು, ಸಿಯಾಳನ್ನು ನಾನು ಆ ಹಳ್ಳಿಯ ಜಾತ್ರೆಯಿಂದ ಎತ್ತುಕೊಂಡು ಬಂದಿದ್ದೆ. ಅವಳನ್ನು ನಾನು ಒಂದು ಮಕ್ಕಳಿಲ್ಲದ ದಂಪತಿಗೆ ಮಾರಾಟ ಮಾಡಿದ್ದೆ. ಆದ್ರೆ ಅವರು ಈಗಿನವರೆಗೆ ನನಗೆ ಪೂರ್ತಿ ಹಣ ಕೊಟ್ಟಿಲ್ಲ. ಈಗ ಇವಳು ಜವಾನಿಯಾಗಿದ್ದಾಳೆ, ತುಂಬಾ ಸುಂದರವಾಗಿದ್ದಾಳೆ. ಇವಳನ್ನು ಬೇರೆ ಕಡೆ ಎಲ್ಲಿಯಾದರೂ ಮಾರಿ ಇನ್ನೂ ಹೆಚ್ಚಿನ ಲಾಭ ಪಡೆಯೋಣ ಎಂದುಕೊಂಡಿದ್ದೇನೆ. ಇದನ್ನು ಕೇಳಿ ನಾನು ಅವರ ಮುಂದೆ ಹೋಗಿ ನಿಂತೆ. ಅವರು ಗಾಬರಿಯಾಗುವ ಬದಲು ಉದ್ಧಟತನದಿಂದಲೇ ಹೇಳಿದರು, ಹೌದು, ನಾನು ಹೇಳಿದ್ದು ನಿಜ. ನಿನ್ನ ಅಪ್ಪ ಅಮ್ಮನು ನನ್ನ ಜೊತೆ ವ್ಯವಹಾರ ಮಾಡಿದ್ದರು. ಆ ಹಣ ಇನ್ನೂ ಬಾಕಿಯಿದೆ. ನಾನು ದೇವರಿಗಾಗಿ ಹೀಗೆ ಮಾಡಬೇಡಿ ಎಂದು ಬೇಡಿಕೊಂಡೆ. ಮರುದಿನವೇ ತಂದೆ ನನ್ನನ್ನು ಕರೆದೊಯ್ಯಲು ಬಂದರು. ನಾನು ಅವರಲ್ಲಿ ಕೇಳಿದೆ, ನನ್ನನ್ನು ಎಷ್ಟು ಹಣಕ್ಕೆ ಕೊಂಡುಕೊಂಡಿದ್ದೀರಿ ಎಂದು. ತಂದೆ ಬೆಚ್ಚಿಬಿದ್ದರು. ಆಂಟಿ ಮತ್ತು ತಂದೆಯ ನಡುವೆ ಹಣಕ್ಕಾಗಿ ಜಗಳ ನಡೆಯಿತು.
ತಂದೆ ಬೆದರಿಕೆ ಹಾಕಿದರು. ನೀವು ಇನ್ನೂ ಹಣ ಕೇಳಿದರೆ ನಿಮ್ಮ ಕಪ್ಪು ದಂಧೆಯನ್ನು ಪೊಲೀಸ್ ಮುಂದೆ ಬಯಲು ಮಾಡುತ್ತೇನೆ. ಕೊನೆಗೆ ಆಂಟಿ ಸಿಟ್ಟಿನಿಂದ ನನ್ನ ಮತ್ತು ರವಿಯ ಪ್ರೀತಿಯ ವಿಷಯವನ್ನು ತಂದೆಗೆ ತಿಳಿಸಿದರು. ತಂದೆ ನನ್ನನ್ನು ಎಳೆದುಕೊಂಡು ಹಳ್ಳಿಗೆ ಬಂದರು. ತಾಯಿ ನನ್ನನ್ನು ಹೊಡೆಯುತ್ತಾ ಪರರ ರಕ್ತ ಎಂದಿಗೂ ನಮ್ಮದಾಗುವುದಿಲ್ಲ ಎಂದು ಜರಿದರು. ತಂದೆ ಸಿಟ್ಟಿನಿಂದ 1 ವಾರದೊಳಗೆ ಇವಳ ಮದುವೆ ಮಾಡುತ್ತೇನೆ. ಇವಳು ನಮಗೆ ಪರಕೀಯಳು ಎಂದು ತೋರಿಸಿದ್ದಾಳೆ. ಈಗ ನಾನು ಇವಳಿಗೆ ಪರಕೀಯ ಭಾವನೆ ಎಂದರೆ ಏನು ಎಂದು ತೋರಿಸುತ್ತೇನೆ ಎಂದು ನನ್ನನ್ನು ರೂಮಿನಲ್ಲಿ ಹಾಕಿ ಬೀಗ ಹಾಕಿದರು. ನಾನು ಇಡೀ ರಾತ್ರಿ ಅತ್ತೆ. ನಾನು ಇಷ್ಟು ದಿನ ನನ್ನ ಹೆತ್ತವರನ್ನು ಶಪಿಸುತ್ತಿದ್ದೆ. ಆದ್ರೆ ಸತ್ಯವೆಂದರೆ ಆ ಆಂಟಿ ನನ್ನನ್ನು ಅಪಹರಿಸಿದ್ದಳು. ಅತ್ತೆ ಕರಗದ ತಂದೆ ಪಂಕಜ್ ಎಂಬುವನ ಜೊತೆ ನನ್ನ ಮದುವೆ ನಿಶ್ಚಯಿಸಿದರು. ನಾನು ರವಿಯ ಬಗ್ಗೆ ಹೇಳಿ ಬೇಡಿಕೊಂಡರೂ ತಂದೆ ನನ್ನ ಕೆನ್ನೆಗೆ ಬಾರಿಸಿ, ಅಲ್ಲಿಯೇ ನಿನ್ನ ಮದುವೆ, ಆಮೇಲೆ ನಿನಗೂ ನಮಗೂ ಸಂಬಂಧವಿಲ್ಲ ಎಂದರು. 1 ವಾರದೊಳಗೆ ರವಿಯ ಪ್ರೀತಿಯನ್ನು ಹೂತು ಹಾಕಿ ನಾನು ಪಂಕಜ್ನ ಹೆಂಡತಿಯಾಗಿ ಅವನ ಮನೆಗೆ ಬಂದೆ. ಪಂಕಜ್ ತುಂಬಾ ಬಡವನಾಗಿದ್ದ ಮತ್ತು ವಯಸ್ಸಿನಲ್ಲಿ ನನಗಿಂತ 2ರಷ್ಟು ದೊಡ್ಡವನಾಗಿದ್ದ. ಅವನ ರೂಪ ಮತ್ತು ಗುಣ ಎರಡೂ ನನಗೆ ಇಷ್ಟವಿರಲಿಲ್ಲ. ಅವನ ತಾಯಿ ಅಂದರೆ ಅತ್ತೆ ನನ್ನ ಬದುಕನ್ನು ನರಕ ಮಾಡಲು ಕಾಯುತ್ತಿದ್ದರು. ಒಂದು ವೇಳೆ ನಾನು ಅವರ ಸ್ವಂತ ಮಗಳಾಗಿದ್ದರೆ ತಂದೆ ನನ್ನ ಜೀವನವನ್ನು ಹೀಗೆ ನರಕ ಮಾಡುತ್ತಿದ್ದರೆ? ಹಣ ಕೊಟ್ಟು ಕೊಂಡುಕೊಂಡ ವಸ್ತುವಿನಂತೆ ನನ್ನನ್ನು ಬಲಿ ಕೊಟ್ಟಿದ್ದರು. ಪಂಕಜ್ ಮತ್ತು ಅವನ ತಾಯಿ ನನ್ನನ್ನು ಅತೀ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದರು. ಪ್ರತಿ ಕ್ಷಣವೂ ಚುಚ್ಚು ಮಾತುಗಳಿಂದ ನನ್ನ ಮನಸ್ಸನ್ನು ನೋಯಿಸುತ್ತಿದ್ದರು. ಪಂಕಜ್ ಅನಕ್ಷರಸ್ಥ ಮತ್ತು ಸಂಕುಚಿತ ಮನೋಭಾವದವನಾಗಿದ್ದ. ನಾನು ಸ್ವಲ್ಪ ಅಚ್ಚುಕಟ್ಟಾಗಿ ತಯಾರಾಗಿ ಮನೆಯಲ್ಲಿ ಕುಳಿತರೂ ಯಾರನ್ನೂ ಬೇಕಿಯಾಗಲು ಇಷ್ಟೊಂದು ತಯಾರಾಗಿದ್ದೀಯಾ? ಇದು ಕುಲೀನ ಹೆಣ್ಣುಮಕ್ಕಳ ಲಕ್ಷಣವಲ್ಲ ಎಂದು ಸಂಶಯಪಡುತ್ತಿದ್ದ. ಇವನ ಅಸಹ್ಯದ ಮಾತುಗಳಿಂದ ನನ್ನಲ್ಲಿ ದ್ವೇಷ ಹೆಚ್ಚಾಯಿತು. ಅವನ ತಾಯಿಯ ಚಿತಾವಣೆಯಿಂದಾಗಿ ಅವನು ನನ್ನ ಮೇಲೆ ಕೈ ಮಾಡತೊಡಗಿದ. ಒಂದು ದಿನ ಅವನು ಮಿತಿಮೀರಿ ಬೆತ್ತದಿಂದ ನನ್ನನ್ನು ಹೊಡೆದಾಗ ನನ್ನೊಳಗಿನ ತಾಳ್ಮೆ ಕಟ್ಟೆಯೊಡೆಯಿತು. ಅವನ ಕೈಯಿಂದಲೇ ಬೆತ್ತವನ್ನು ಕಸಿದುಕೊಂಡು ಅತ್ತೆಯ ಮುಂದೆ ನಿಂತು ಕಿರುಚಿದೆ. ಇನ್ನೊಮ್ಮೆ ನನ್ನ ತಂಟೆಗೆ ಬಂದರೆ ಇದೇ ಬೆತ್ತದಿಂದ ನಿಮ್ಮ ತಲೆ ಒಡೆಯುತ್ತೇನೆ. ಎಚ್ಚರಿಕೆ. ನನ್ನ ರೌದ್ರಾವತಾರ ಕಂಡು ಅವರಿಬ್ಬರೂ ಬೆಚ್ಚಿಬಿದ್ದರು. ಅಂದಿನಿಂದ ಅತ್ತೆ ಬಾಯಿ ಮುಚ್ಚಿಕೊಂಡಳು. ಒಂದು ದಿನ ಮನೆಯಿಂದ ತಪ್ಪಿಸಿಕೊಳ್ಳುವ ಅವಕಾಶ ಸಿಕ್ಕಿತು. ಅತ್ತೆಯ ಕಡೆಯವರ ಮದುವೆಗೆ ಅವರಿಬ್ಬರೂ ಹೋದಾಗ ನಾನು ಅನಾರೋಗ್ಯದ ನೆಪ ಹೇಳಿ ಮನೆಯಲ್ಲೇ ಉಳಿದು ನಂತರ ಬ್ಯಾಗ್ ಸಿದ್ಧಪಡಿಸಿ ಹಳೆಯ ನಗರಕ್ಕೆ ಓಡಿಬಂದೆ. ನನ್ನ ಗೆಳತಿಯ ಮನೆಯಲ್ಲಿ ಆಶ್ರಯ ಪಡೆದೆ. ಅವಳ ತಂದೆಯ ಸಹಾಯದಿಂದ ಒಂದು ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ನನ್ನ ಇಂಗ್ಲಿಷ್ ಜ್ಞಾನ ನನಗೆ ವರವಾಯಿತು. ತಕ್ಷಣವೇ ಹಾಸ್ಟೆಲ್ಗೆ ಶಿಫ್ಟ್ ಆಗಿ ವಕೀಲರ ಮೂಲಕ ಪಂಕಜ್ಗೆ ವಿಚ್ಛೇದನದ ನೋಟಿಸ್ ಕಳುಹಿಸಿದೆ. ಈ ನಡುವೆ ರವಿಯ ನೆನಪು ಕಾಡುತ್ತಿದ್ದರೂ ನಾನೊಬ್ಬಳು ವಿವಾಹಿತೆ ಎಂದು ನನ್ನನ್ನು ನಾನೇ ನಿಯಂತ್ರಿಸಿಕೊಳ್ಳುತ್ತಿದ್ದೆ. ಕೆಲಸಕ್ಕೆ ಸೇರಿ 1 ತಿಂಗಳಾದ ನಂತರ ಕಂಪನಿಯ ಮಾಲೀಕರು ನನ್ನನ್ನು ಮೀಟಿಂಗಿಗೆ ಕರೆದರು. ಅವರು ತುಂಬಾ ಶ್ರಮಜೀವಿ ಮತ್ತು ಯುವಕ ಎಂದು ಎಲ್ಲರೂ ಹೇಳುತ್ತಿದ್ದರು. ಮೊದಲ ಬಾರಿ ಬಾಸ್ ಅವರನ್ನು ಭೇಟಿಯಾಗಲು ಅವರ ಕ್ಯಾಬಿನ್ಗೆ ಹೋದಾಗ ಅವರ ಸರಳತೆ ಮತ್ತು ವ್ಯಕ್ತಿತ್ವ ಕಂಡು ನನಗೆ ಖುಷಿಯಾಯಿತು. ಅವರು ನನ್ನ ಕೆಲಸವನ್ನು ಮೆಚ್ಚಿ ಸಂಬಳವನ್ನು ಹೆಚ್ಚಿಸಿದರು. ಅಂದೇ ನನಗೆ ವಿಚ್ಛೇದನದ ಕಾಗದಗಳು ಸಿಕ್ಕವು. ಪಂಕಜ್ನಂತಹ ವ್ಯಕ್ತಿಯಿಂದ ಮುಕ್ತಿ ಸಿಕ್ಕಿದ್ದಕ್ಕೆ ದೇವರಿಗೆ ಧನ್ಯವಾದ ಅರ್ಪಿಸಿದೆ. ನಾನು ನನ್ನನ್ನು ಮಾರಿದ ಆ ಸಾಕು ಪೋಷಕರೊಂದಿಗಾಗಲಿ ಅಥವಾ ಆ ಕಟುಕ ಆಂಟಿಯೊಂದಿಗಾಗಲಿ ಯಾವುದೇ ಸಂಪರ್ಕ ಇಟ್ಟುಕೊಳ್ಳಲಿಲ್ಲ. ಕೆಲವು ದಿನಗಳ ನಂತರ ಬಾಸ್ ನನ್ನನ್ನು ಮತ್ತೆ ಕರೆದು ಕೆಲವು ಹೊಸ ಜವಾಬ್ದಾರಿಗಳನ್ನು ನೀಡಿದರು. ನಾನು ಅದನ್ನು ಯಶಸ್ವಿಯಾಗಿ ಮುಗಿಸಿದಾಗ ಅವರು ನನ್ನನ್ನು ಮಧ್ಯಾಹ್ನದ ಊಟಕ್ಕೆ ಆಹ್ವಾನಿಸಿದರು. ನಾನು ತುಸು ಹಿಂಜರಿದಾಗ ಅವರಂದರು, ನನ್ನನ್ನು ನಿಮ್ಮ ಅಣ್ಣ ಅಥವಾ ತಮ್ಮ ಎಂದು ಭಾವಿಸಿ ನೀವು ನನ್ನ ಜೊತೆ ಊಟ ಮಾಡಿದರೆ ನನಗೆ ಸಂತೋಷವಾಗುತ್ತದೆ. ಇವರ ಈ ಮಾತು ಕೇಳಿ ನನಗೆ ಎಷ್ಟೋ ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಕಳೆದುಹೋದ ನನ್ನ ಸ್ವಂತ ಸಹೋದರರ ನೆನಪಾಯಿತು. ಊಟದ ಸಮಯದಲ್ಲಿ ಅವರು ನನ್ನ ಬಗ್ಗೆ ವಿಚಾರಿಸಿದಾಗ ನಾನು ನನ್ನ ಕಥೆಯನ್ನು ಸ್ವಲ್ಪ ಮಟ್ಟಿಗೆ ವಿವರಿಸಿದೆ. ಅವರು ಭಾವುಕರಾಗಿ ಹೇಳಿದರು, ಏಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದರೆ ನನಗೆ ಅಪರಿಚಿತರು ಎಂದು ಅನಿಸುತ್ತಿಲ್ಲ. ನಿಮಗೆ ಬೇಸರವಿಲ್ಲದಿದ್ದರೆ ನಾನು ನಿಮ್ಮನ್ನು ದೀದಿ ಅಂದರೆ ಅಕ್ಕ ಎಂದು ಕರೆಯಬಹುದೇ? ನಾನು ನಗುತ್ತಲೇ ಅವರಿಗೆ ಅನುಮತಿ ನೀಡಿದೆ. ಅವರು ನನ್ನ ನಂಬರ್ ಪಡೆದುಕೊಂಡರು ಮತ್ತು ಯಾವುದೇ ಅಗತ್ಯವಿದ್ದರೂ ಮುಜುಗರವಿಲ್ಲದೆ ಕರೆ ಮಾಡಿ ಎಂದರು. ಅಂದಿನಿಂದ ನಾವು ಆಗಾಗ್ಗೆ ಫೋನಿನಲ್ಲಿ ಮಾತನಾಡತೊಡಗಿದೆವು. ಒಂದು ದಿನ ನನಗೆ ವಿಪರೀತ ಜ್ವರವಿದ್ದ ಕಾರಣ ಆಫೀಸಿಗೆ ಹೋಗಿರಲಿಲ್ಲ. ಆಗ ಅವರೇ ಫೋನ್ ಮಾಡಿ, ನಾನು ನಿಮ್ಮ ಹಾಸ್ಟೆಲ್ ಹೊರಗಿದ್ದೇನೆ, ಕೆಳಗೆ ಬನ್ನಿ, ಡಾಕ್ಟರ್ ಬಳಿ ಕರೆದೊಯ್ಯುತ್ತೇನೆ ಎಂದರು. ನಾನು ಬೇಡವೆಂದರೂ ಅವರು ಕೇಳಲಿಲ್ಲ. ಅವರು ನನ್ನನ್ನು ಕ್ಲಿನಿಕ್ಕಿಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ವಾಪಸ್ ಬರುವಾಗ ಊಟಕ್ಕೆ ಕರೆದೊಯ್ದರು. ಊಟದ ಸಮಯದಲ್ಲಿ ಅವರು ತಮ್ಮ ಕುಟುಂಬದ ಬಗ್ಗೆ ವಿವರಿಸಿದರು. ನಾವು 5 ಜನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು. ಪೋಷಕರು ಈಗ ಬದುಕಿಲ್ಲ. ಅಕ್ಕಂದಿರ ಮದುವೆಯಾಗಿದೆ. ಅಣ್ಣನೂ ವಿವಾಹಿತ.
ಆದರೆ ನಾನು ನಗರದಲ್ಲಿ ಒಬ್ಬನೇ ಇರುತ್ತೇನೆ ಎಂದರು. ಅವರ ಮಾತು ಕೇಳಿ ನನಗೆ ಏನೋ ವಿಚಿತ್ರ ಅನಿಸಿತು. ನಾನು ಕೇಳಿದೆ, ನಿಮಗೆ ಎಷ್ಟು ಜನ ಅಕ್ಕಂದಿರು? ಅವರು ಹೇಳಿದರು, 3 ಅಕ್ಕಂದಿರು. ಆದರೆ ನಾನು ಇಬ್ಬರನ್ನು ಮಾತ್ರ ಭೇಟಿಯಾಗುತ್ತೇನೆ, ಏಕೆಂದರೆ ಒಬ್ಬ ಅಕ್ಕ ಬಾಲ್ಯದಲ್ಲೇ ಜಾತ್ರೆಯಲ್ಲಿ ಕಳೆದು ಹೋಗಿದ್ದಳು. ಈ ಮಾತು ಕೇಳಿದ ತಕ್ಷಣ ನಾನು ಜಾಗದಿಂದ ಎದ್ದು ನಿಂತುಬಿಟ್ಟೆ. ನನ್ನ ಬಾಯಿಂದ ಅರಿಯದೆಯೇ ಒಂದು ಹೆಸರು ಹೊರಬಂತು, ವಿಭು. ಅವರ ಹೆಸರು ವೈಭವೆಂದಿದ್ದರೂ ನಾವು ಬಾಲ್ಯದಲ್ಲಿ ಅವರನ್ನು ವಿಭು ಎಂದು ಕರೆಯುತ್ತಿದ್ದೆವು. ನಾನು ಆ ಹೆಸರು ಕೂಗುತ್ತಿದ್ದಂತೆ ಅವರು ಎದ್ದು ನಿಂತು ಆಶ್ಚರ್ಯದಿಂದ ಕೇಳಿದರು, ನೀವು ನನ್ನ ಕಳೆದುಹೋದ ಸಿಯಾ ದೀದೀನಾ? ನನ್ನ ಗಂಟಲು ಕಟ್ಟಿದಂತಾಯಿತು. ನಾನು ಕೇವಲ ಅಳತೊಡಗಿದೆ. ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಿ ತಮ್ಮ ಮನೆಗೆ ಕರೆದೊಯ್ದರು. ಅಮ್ಮ ಅಪ್ಪ ನಿನ್ನನ್ನು ತುಂಬಾ ಹುಡುಕಿದರು ದೀದಿ, ಅವರು ಸಾಯುವವರೆಗೂ ನಿನ್ನ ನೆನಪಿನಲ್ಲೇ ಕಣ್ಣೀರಿಡುತ್ತಿದ್ದರು ಎಂದು ಹೇಳಿದಾಗ ನನ್ನ ಹೃದಯ ಚೂರಾಯಿತು. ನಂತರ ಅವರು ನನ್ನ ಹಿರಿಯ ಅಣ್ಣ ಮತ್ತು 2 ತಂಗಿಯರನ್ನು ಅಲ್ಲಿಗೆ ಕರೆಸಿದರು. ನಾವೆಲ್ಲರೂ ಪರಸ್ಪರ ಅಪ್ಪಿಕೊಂಡು ತುಂಬಾ ಹೊತ್ತು ಅತ್ತೆವು. ಅಣ್ಣನ ಹೆಂಡತಿ ತುಂಬಾ ಒಳ್ಳೆಯವರಾಗಿದ್ದರು. ಅಣ್ಣ ನನ್ನ ಕಷ್ಟದ ಕಥೆ ಕೇಳಿ ಮರುಗಿದರು ಮತ್ತು ಕೆಲಸ ಬಿಟ್ಟು ಮನೆಯಲ್ಲೇ ವಿಶ್ರಾಂತಿ ಪಡೆಯುವಂತೆ ಹೇಳಿದರು. ಇದೆಲ್ಲವೂ ಒಂದು ಪವಾಡದಂತೆ ಅನಿಸುತ್ತಿತ್ತು. ಒಂದು ದಿನ ಅಣ್ಣ ನನ್ನ ಭವಿಷ್ಯತ್ತ ಬಗ್ಗೆ ಕೇಳಿದಾಗ ನನಗೆ ಮತ್ತೆ ರವಿಯ ನೆನಪಾಯಿತು. ಅವನು ಈಗಲೂ ನನ್ನನ್ನು ಪ್ರೀತಿಸುತ್ತಿರಬಹುದು ಎಂಬ ಸಣ್ಣ ಆಸೆಯೊಂದಿಗೆ ಅವನನ್ನು ಭೇಟಿಯಾಗಲು ಹೋದೆ. ಅವನು ತನ್ನ ತಂದೆಯ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದ. ನಾನು ಫೋನ್ ಮಾಡಿದಾಗ ನನ್ನ ಧ್ವನಿ ಕೇಳಿ ಅವನು ಖುಷಿಪಟ್ಟ. ನಾವು ಹೋಟೆಲ್ನಲ್ಲಿ ಭೇಟಿಯಾದೆವು. ಆದರೆ ನಾನು ನನ್ನ ಮದುವೆ ಮತ್ತು ವಿಚ್ಛೇದನದ ಬಗ್ಗೆ ಹೇಳಿದ ತಕ್ಷಣ ಅವನ ಮುಖದ ಹೊಳಪು ಮಾಯವಾಯಿತು. ಅವನು ಹೇಳಿದ, ನನ್ನ ಪೋಷಕರು ನನಗೆ ಮದುವೆ ನಿಶ್ಚಯಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ನನ್ನ ಮದುವೆ ನಡೆಯಲಿದೆ. ರವಿಗೆ ಒಬ್ಬ ವಿಚ್ಛೇದಿತ ಮಹಿಳೆಯನ್ನು ಮದುವೆಯಾಗಲು ಇಷ್ಟವಿಲ್ಲ ಎಂಬುದು ನನಗೆ ಅರ್ಥವಾಯಿತು. ಅವನು ತನ್ನ ಜೀವನದಲ್ಲಿ ಮುಂದೆ ಸಾಗಿಸುತ್ತಿರುವಾಗ ನಾನು ಅಡ್ಡಿಯಾಗಬಾರದು ಎಂದು ನಿರ್ಧರಿಸಿ ನನ್ನ ಪ್ರೀತಿಯನ್ನು ಅಲ್ಲಿಗೆ ಹೂತುಹಾಕಿದೆ. ಮನೆಯವರು ಮದುವೆಗೆ ತುಂಬಾ ಒತ್ತಾಯಿಸಿದರೂ ನಾನು ಒಪ್ಪಲಿಲ್ಲ. ಸಂಬಂಧಗಳ ಮೇಲಿನ ನಂಬಿಕೆಯೇ ಹರಟು ಹೋಗಿತ್ತು. ಕೊನೆಗೆ ಎಲ್ಲರೂ ನನ್ನ ಹಠಕ್ಕೆ ತಲೆಬಾಗಿದರು. ಕೆಲವು ಸಮಯದ ನಂತರ ನಾವೆಲ್ಲರೂ ಸೇರಿ ವೈಭವ್ ಅಂದರೆ ವಿಭುವ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದೆವು. ಇಡೀ ಕುಟುಂಬ ಜೊತೆಗಿದ್ದ ಆ ಕ್ಷಣ ನನ್ನ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣವಾಗಿತ್ತು. ಇಂದು ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ರವಿಯ ನೆನಪು ಮಾತ್ರ ಹಾಗೆಯೇ ಉಳಿದಿದೆ. ಬಹುಶಃ ಅದನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಗೆಳೆಯರೆ, ಸಿಯಾಳ ಈ ಕಥೆ ನಿಮಗೇನನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ಕಥೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.